ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 10 ನವೆಂಬರ್ 2025. ಇಂದಿನ ಮುರಳಿ ಮಹಾವಾಕ್ಯಗಳು: मीठे बच्चे, तन मन धन अथवा मनसा वाचा कर्मणा ऐसी सर्विस करो जो 21 जन्मों का बाबा से एवजा मिले, परंतु सर्विस में कभी आपस में अनबनी नहीं होनी चाहिए. ಮಧುರ ಮಕ್ಕಳೇ, ತನು, ಮನ, ಧನ ಹಾಗೂ ಮನಸ ವಾಚ ಕರ್ಮಣ ಈ ರೀತಿಯಾಗಿ ಸೇವೆಯನ್ನು ಮಾಡಬೇಕಾಗಿದೆ. 21 ಜನ್ಮಗಳಿಗಾಗಿ ಬಾಬಾರವರಿಂದ ಆಸ್ತಿ ಸಿಗ್ತಾನೇ ಇರಬೇಕು. ಆದರೆ ಸೇವೆಯೊಳಗ ಎಂದಿಗೂ ಪರಸ್ಪರ ಮತಭೇದ ಇರಬಾರ್ದು. ಒಬ್ಬರಿಗೊಬ್ಬರು ಆಗದೇ ಇರುವಂತಹ ಈರ್ಷ್ಯಾ, ದ್ವೇಷ, ಕೀಳಾಗಿ ನೋಡೋದು ಅಥವಾ ಅವರಿಗೆ ಬಲಿಹಾರಿ ಆಗುವಂಥದ್ದು, ಈ ಯಾವ ಮತಭೇದಗಳು ಇರಕೂಡ್ದು ಅಂತಾರೆ ಬಾಬಾ. ಯಾಕೆ ಅಂದರೆ ಮನಸಾ ವಾಚ ಕರ್ಮಣ ಅರ್ಥಾತ್ ಮನಸ್ಸು, ಈ ಶಬ್ದ, ಇದು ಡ್ರಾಮಾದಲ್ಲಿ ರೋಲ್ ಒಳಗೇನು ಕರ್ಮ ಮಾಡಲಿಕ್ಕೆ ತನು ಕರ್ಮೇಂದ್ರಿಯಗಳು ಸಿಕ್ಕಿವೆ. ಇದನ್ನೆಲ್ಲ ಬಾಬಾಗೆ ಅರ್ಪಣೆ ಮಾಡಿದ ಮೇಲೆ, ತನುವನ್ನು ಅರ್ಪಿಸಿದ ಮೇಲೆ ತನುವಿನ ಅಹಂಕಾರ, ಮನಸ್ಸನ್ನು ಅರ್ಪಣೆ ಮಾಡಿದ ಮೇಲೆ ನನ್ನ ಮನಸ್ಸು ನನ್ನ ವಿಚಾರ ಅನ್ನುವಂಥ ಅಹಂಕಾರವೇ ಎಲ್ಲಿತ್ತು? ನಿಜವಾಗಿಯೂ ಅರ್ಪಿಸಿದ್ದೇ ಆಗಿದ್ದರೆ ಇಲ್ಲಿ ನಾನು, ನನ್ನದು, ನನಗೆ ಅಪಮಾನ, ನನಗೆ ಮೋಸ ಅನ್ನುವ ಮಾತೇ ಇಲ್ಲ. ಒಂದು ವೇಳೆ ಇದೆಲ್ಲ ಬರ್ತಾ ಇದೆ ಅಂತಂದರೆ ಹೆಸರಿಗೆ ಮಾತ್ರ ತನು ಮನ ಧನ ಅರ್ಪಣೆ, ಮನಸ ವಾಚ ಕರ್ಮಣ ಅರ್ಪಣೆಯಾಗಿದೆ. ಸೇವೆ, ಸತ್ಯ ಸೇವೆ ಇಲ್ಲ ಅಂತಂದರೆ ಈ ಮತಭೇದ ಬರ್ತದೆ. ನಾನು, ನನ್ನ ಹೆಸರು, ನನಗೆ ಹೀಗಂದರು, ನನಗೆ ಹೀಗೆ ಮಾಡಿದರು, ನನ್ನ ಹೆಸರು ತಗೊಳ್ಳಿಲ್ಲ, ನನ್ನ ಹೆಸರಿಗೆ ಬೆಲೆ ಇಲ್ಲ ಅಂತ ಅನೇಕ ರೀತಿಯ ಮತಭೇದ, ವೈಯಕ್ತಿಕ ಈರ್ಷಾದ್ವೇಷ ಸೇವೆಯಲ್ಲಿ ವಿಘ್ನ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ, ಎಂದಿಗೂ ಕೂಡ ಸೇವೆಯಲ್ಲಿ ಪರಸ್ಪರ ಮತಭೇದ ಉಂಟಾಗಬಾರ್ದು. ಪ್ರಶ್ನ: ड्रामा अनुसार बाबा जो सर्विस करा रहे हैं उसमें और तीव्रता लाने की विधि क्या है? ಪ್ರಶ್ನೆ ಬಹಳ ಗುಹ್ಯ ಇದೆ. ಡ್ರಾಮಾ ಅನುಸಾರ ಬಾಬಾ ಸೇವೆಯನ್ನು ಮಾಡಿಸುತ್ತಿದ್ದಾರೆ. ಅಂಡರ್ಲೈನ್. ಬಾಬಾನೇ ಸೇವಾ ಮಾಡಿಸ್ತಾ ಇದ್ದಾರೆ. ಹೇಗೆ? ಡ್ರಾಮಾ ಸ್ಕ್ರಿಪ್ಟೆಡ್ ಇದೆ, ಬನಾಯಿ ಇದೆ. ಆ ಡ್ರಾಮಾದ ಅನುಸಾರವೇ, ಅಂಡರ್ಲೈನ್, ಸೇವಾ ನಮ್ಮ ಇಚ್ಛೆ ಅನುಸಾರ, ಸೇವಾ ನಾವು ಭಾಳ ಶಾಣೆ ಇದೀವಂತ ಸೇವೆ, ನಮ್ಮ ಬಹಳ ಪರಿಶ್ರಮ ಇದೆ ಅಂತ ಸೇವೆ ಆಗ್ತಾ ಇಲ್ಲ. ಈ ರೋಲ್ ನಮ್ಮದು ಅಥವಾ ನನ್ನಿಂದ ಅನ್ನುವಂಥ ಈ ಮನಸ್ಸು ಕೂಡ ಡ್ರಾಮಾನೇ ಗಿಫ್ಟ್ ಮಾಡಿದೆ. ಅಂದ ಮೇಲೆ ಬಾಬಾ ಹೇಳ್ತಾರೆ, ಡ್ರಾಮಾ ಅನುಸಾರ ಸೇವೆಯನ್ನು ಬಾಬಾ ಮಾಡಿಸ್ತಾ ಇದ್ದಾರೆ. ಇದರಲ್ಲಿ ಇನ್ನೂ ತೀವ್ರತೆಯನ್ನು ತರಬೇಕು ಅಂದರೆ ಅದರಲ್ಲಿ ಯಾವ ವಿಧಿಯನ್ನು ಅಳವಡಿಸ್ಕೊಳ್ಬೇಕು ಅಂತ. ಉತ್ತರ: ಆಪಸ್ ಮೇ ಏಕ್ ಮತ್ ಹೋ, ಕಭಿ ಕೋಯಿ ಖಿಟ್ಕಿಟ್ ನ ಹೋ. ಪರಸ್ಪರ ಎಲ್ಲರದು ಏಕಮತ ಇರಬೇಕು, ಎಲ್ಲಾರ್ದು ಒಂದೇ ಮತ ಇರಬೇಕು, ಎಂದಿಗೂ ಕಿರಿಕಿರಿ ಪರಸ್ಪರ ಇರಬಾರ್ದು ಅಂತಾರೆ ಬಾಬಾ. अगर खिटखिट होगी तो सर्विस क्या करेंगे? इसीलिए आपस में मिलकर संगठन बनाए, राय करो, एक दो के मददगार बनो. ಒಂದು ವೇಳೆ ಕಿರಿಕಿರಿ ಇತ್ತು ಅಂದ್ರೆ ಸೇವೆ ಏನು ಮಾಡ್ತೀರಿ ಅಂತಾರೆ ಬಾಬಾ. ಅದಕ್ಕಾಗಿ ಪರಸ್ಪರ ಎಲ್ಲರೂ ಸೇರಿ ಸಂಘಟನೆಯನ್ನು ಮಾಡಿಕೊಂಡು ಒಬ್ಬರಿಗೊಬ್ಬರು ಸಲಹೆಯನ್ನು ಕೊಡ್ತಾ ತೆಗೆದುಕೊಳ್ತಾ ಒಬ್ಬರಿಗೊಬ್ಬರು ಸಹಯೋಗಿಗಳು ಆಗಬೇಕಿದೆ. ಬಾಬಾ ತೋ ಮದದಗಾರ್ ಹೇ ಹಿ, ಪರಂತು ಹಿಮ್ಮತ್ತೆ ಬಚ್ಚೆ ಮದದೆ ಬಾಬ್. ಬಾಬಾ ಸಹಯೋಗಿ ಇದ್ದಾರೆ, ಆದರೆ ಬಾಬಾರವ್ರದ್ದೊಂದು ಕಂಡೀಷನ್ ಇದೆ. ಮಕ್ಕಳು ಮೊದಲು ಧೈರ್ಯ ಇಡಬೇಕು, ಸಾಹಸವನ್ನು ಇಡಬೇಕು. ಬಾಬಾ ಅವಶ್ಯ ಸಹಯೋಗ ಕೊಡ್ತಾರೆ. ಎಲ್ಲಿವರೆಗೆ ನಾನು ಈ ಡ್ರಾಮಾದಿಂದ ಡಿಟ್ಯಾಚ್ ಆಗಬೇಕನ್ನುವಂಥ ಸಂಕಲ್ಪ ಮಾಡೋದಿಲ್ಲ, ಈ ಸಾಹಸ ಇಡೋದಿಲ್ಲ, ಅಲ್ಲಿವರೆಗೆ ಡ್ರಾಮಾನೂ ಕೂಡ ನಾ ಆತ್ಮನನ್ನು ಈ ರೋಲಿಂದ ಡಿಟ್ಯಾಚ್ ಆಗುವಂಥ ಪವರ್ ಕೊಡೋದಿಲ್ಲ. ಯಾಕೆಂದರೆ ನಾನು ಮೊದಲೊಂದು ಹೆಜ್ಜೆ ಇಡಬೇಕು, ಮೊದಲು ನಾನು ಒಂದು ಸಾಹಸದ ಹೆಜ್ಜೆ ಇಡಬೇಕಾಗ್ತದ. ಹಾಂ, ಮುಜೆ ಇಸ್ ಡ್ರಾಮಾ ಸೆ ಬಾಹರ್ ಜಾನಾ ಹೈ, ಮುಕ್ತ ಹೋನಾ ಹೈ. ನಾನು ನನ್ನ ಸತ್ಯದಲ್ಲಿ
ಬಾಪ್ ಸಮಾನ್ ಸ್ಥಿತಿಯಲ್ಲಿ ಮೊದಲು ಆ ಗುರಿಯನ್ನು ತಲುಪಬೇಕು, ಆ ಅನುಭೂತಿ ಮಾಡಬೇಕನ್ನುವಂಥದ್ದು ಸಾಹಸ, ಆ ಮೊದಲ ಹೆಜ್ಜೆ ನೀವು ಇಟ್ರಿ ಅಂತಂದ್ರೆ ಬಾಬಾ ಹೇಳ್ತಾರೆ ಬಾಕಿ ಎಲ್ಲ ಸಹಯೋಗ ಬಾಬಾ ಕೊಡ್ತಾರೆ. ಅದಕ್ಕಾಗಿ ಇದರ ಯಥಾರ್ಥ ಅರ್ಥವನ್ನು ತಿಳ್ಕೊಡ್ರಿ. इसके अर्थ को यथार्थ समझकर बड़े कार्य में मददगार बनो. ಇದರ ಯಥಾರ್ಥ ಅರ್ಥವನ್ನು ತಿಳ್ಕೊಂಡು ಬಾಬಾರ ಈ ಮಹಾನ್ ಕಾರ್ಯದಲ್ಲಿ ಸಹಯೋಗಿಯಾಗ್ರಿ. ಮಹಾನ್ ಕಾರ್ಯ ಅಂತಂದರೆ ಇಷ್ಟು ಇಡೀ ಜಗತ್ತನ್ನು ದೇಹಭಾನದಿಂದ ಆತ್ಮಸ್ಥಿತಿಗೆ ಪರಿವರ್ತಿಸುವಂಥದ್ದು ಇದು ಮಹಾನ್ ಕಾರ್ಯ. ಇಲ್ಲಿ ಕಲಿಯುಗಿ ಸೋಚ್, ಕಲಿಯುಗಿ ಜೀವನ ಶೈಲಿಯನ್ನು ಸತ್ಯುಗಿ ಜೀವನ ಶೈಲಿ, ದೇವತಾ ಜೀವನ ಶೈಲಿಯಲ್ಲಿ ಪರಿವರ್ತನೆ ಮಾಡೋದೇನು ಬಾಬಾರ ಕಾರ್ಯ ಮಿಷನ್ ಇದೆ, ಇದು ಬಹಳ ಮಹಾನ್ ಕಾರ್ಯ ಆಗಿದೆ. ಅದಕ್ಕೆ ಈ ಕಾರ್ಯದೊಳಗೆ ಸ್ವಯಂ ನೀ ಸಹಯೋಗಿ ಆಗು ಬಾಬಾರವರಿಗೆ. ಆಗ ಬಾಬಾ ನಿನಗೆ ಸಹಯೋಗಿ ಆಗ್ತಾರೆ. ನೀ ಮೊದಲು ಸಾಹಸದ ಒಂದು ಹೆಜ್ಜೆಯರೇ ಇಡು, ಆ ಪರಿವರ್ತನೆ ಆಗಬೇಕು ಅಂದರೆ ಮೂಲ ಸ್ಥಿತಿಗೆ ಮರಳಬೇಕು ಅಂತ ಬಾಬಾ ಅವಶ್ಯ ಸಹಯೋಗಿ ಆಗ್ತಾರೆ. ಇಂದಿನ ಮುರಳಿಯ ಮುಖ್ಯ ಸಾರ, आपस में बहुत बहुत प्यारे बनना है लेकिन भाई बहन से योग नहीं रखना. ಅಂಡರ್ಲೈನ್. ಎಷ್ಟು ಸುಂದರ, ಎಷ್ಟು ಸೂಕ್ಷ್ಮ ಮಾತು. ಪರಸ್ಪರ ಇಲ್ಲಿ ತಾವೆಲ್ಲರೂ ಬ್ರಾಹ್ಮಣ ಮಕ್ಕಳು, ಬ್ರಹ್ಮಕುಮಾರ್ ಕುಮಾರಿಯರು ಪರಸ್ಪರ ಬಹಳ ಪ್ರೀತಿಯಿಂದ ಇರಬೇಕು ಅಂತ. ಪ್ರೀತಿಯಿಂದ ಇರಬೇಕು, ಹೊಂದಾಣಿಕೆಯಿಂದ ಇರಬೇಕು, ಏಕಮತದಂತೆ ಇರಬೇಕು. ಆದರೆ ಬಾಬಾ ಹೇಳ್ತಾರೆ, ಆದರೆ ನಿಮ್ಮ ಬುದ್ಧಿಯನ್ನು ಇಲ್ಲೇ ಇರುವ ಸಹೋದರ ಸಹೋದರಿಯರ ಜೊತೆಗೆ ನಿಮ್ಮದು ಕನೆಕ್ಷನ್ ಇಟ್ಕೋಬಾರ್ದು ಅಂತಾರೆ ಬಾಬಾ. ಈಗ ಬಾಬಾನೇ ಸೇವಾ ಕೊಟ್ಟಿದ್ದಾರ ಇಂಥವ್ರ ಜೊತೆಗೆ ಮಾಡಲಿಕ್ಕೆ, ಸಹೋದರ ಅಥವಾ ಸಹೋದರಿ. ಸೊ ಡ್ರಾಮಾ ಒಪ್ಪಿಸಿದೆ, ಸೊ ಅವ್ರ ಜೊತೆಯಲ್ಲಿ ಸೇವಾ ಮುಗೀತು. ಅದರ ಬುದ್ಧಿಯೊಳಗೆ ಹೊಸ ಕನೆಕ್ಷನ್, ಬ್ರಹ್ಮಕುಮಾರ್ ಕುಮಾರಿ ಅಂತ ಬಾಬಾ ಏನು ಸೆಲೆಕ್ಟ್ ಮಾಡಿದಾರ ಅವ್ರ ಜೊತೆಗೆ ನಿಮ್ಮ ಪರ್ಸ್ನಲ್ ಕನೆಕ್ಷನ್ ಇರಬಾರ್ದು ಅಂತಾರೆ ಬಾಬಾ. ಯಾಕೆ ಅಂದರೆ ಇದು ಭಾಳ ಹಾನಿ ಮಾಡ್ತದೆ. ಏನು ಹಾನಿ ಮಾಡ್ತದೆ? ನನ್ನ ಯೋಗ ಅವ್ರ ಜೊತೆಗಿದೆ ಅಂದರೆ ನಾನು ಬಾಬಾರ ಜೊತೆ ಅಬ್ಸೆಂಟ್ ಇದ್ದೀನಿ ಅಂತ ಅರ್ಥ. ನನ್ನ ಯೋಗ ಈ ಮನಸ್ಸಿನ ಯೋಗ ಒಬ್ಬ ದೇಹದಾರಿ ಜೊತೆಗೆ, ಒಬ್ಬ ಸಹೋದರ ಸಹೋದರಿಯ ಜೊತೆಗಿದೆ ಅಂತಂದರೆ ಆ ರೋಲ್ ಟೆಂಪ್ರರಿ ಇದೆ, ಆ ರೋಲ್ ಅಲಗಾಡುವಂಥದ್ದಿದೆ. ಆಗ ಸ್ಥಿತಿಯೂ ಕೂಡ ಅಲಗಾಡ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸಹೋದರ ಸಹೋದರಿಯರ ಜೊತೆಗೆ ಯೋಗ ಇಡಬೇಡ್ರಿ ಅಂದ್ರೆ ಹಚ್ಕೋಬೇಡ್ರಿ, ಪರ್ಸ್ನಲ್ ಕನೆಕ್ಷನ್ ಇಟ್ಕೋಬೇಡ್ರಿ. ಭಾಳ ಪ್ರೀತಿಯಿಂದ ಅಣ್ಣ ತಮ್ಮದ್ರ ಜೊತೆ ಪ್ರೀತಿ ಇರಲಿಲ್ಲ ಅಂತಂದ್ರೂ ಅನೇಕರ ಜೊತೆಗೆ ಹಚ್ಕೊಂಡು ಅವ್ರ ಜೊತೆ ಭಾಳ ಪ್ರೀತಿಯಿಂದ ಇರುವಂಥದ್ದು ಅಭ್ಯಾಸಿ ಮನಸ್ಸಿಗೆ ಆಗ್ಬಿಟ್ಟಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಈ ರೀತಿ ಯಾರಿಗೂ ಹಚ್ಕೋಬೇಡ್ರಿ, ಯಾರಿಗೂ ನಿಮ್ಮವರನ್ನಾಗಿ ಮಾಡ್ಕೋಬೇಡ್ರಿ, ಯಾರ ಜೊತೆಗೂ ನಿಮ್ಮ ಬುದ್ಧಿ ಯೋಗ ಇಡಬೇಡ್ರಿ. ಆದರೆ ಎಲ್ಲರ ಜೊತೆಗೆ ಚಂದಿರಿ, ಯಾರನ್ನೂ ನಿಮ್ಮವರನ್ನಾಗಿ ಮಾಡ್ಕೋಬೇಡ್ರಿ. ಯಾಕಂದರೆ ಯಾರೂ ನಮ್ಮವರಾಗಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದು ಬನ್ನಿ ಬನಾಯಿ ಡ್ರಾಮಾ ಸ್ಕ್ರಿಪ್ಟೆಡ್ ಇದೆ. ಈ ಫಿಲ್ಮಲ್ಲಿ ಏನು ಮೊದಲೇ ನೂಂದಿದೆ ಅದೇ ಆಗ್ತದ. ಇದು ಕ್ಲೈಮ್ಯಾಕ್ಸ್ ಇರೋದ್ರಿಂದ, ಡ್ರಾಮಾದ ಎಂಡ್ ಟೈಮ್ ನಡೀತಾ ಇರೋದ್ರಿಂದ ಪರಸ್ಪರ ರೋಲಲ್ಲಿ ಅಲಗಾಡುವಿಕೆ, ಅಸ್ಥಿರತೆ, ಬದಲಾವಣೆ, ದುಃಖ, ಶಾಂತಿ ಇದೆ ರೋಲ್ನಲ್ಲಿ. ಅಂಥ ರೋಲ್ನ ಜೊತೆಗೆ ನಿನ್ನ ಮನಸ್ಸಿನ ಯೋಗ ಇಡೋದ್ರಿಂದ ನಿನ್ನ ಬುದ್ಧಿಯು ಅಸ್ಥಿರ ಆಗ್ತದೆ ಅಂತಾರೆ ಬಾಬಾ. ತೋ ಕರ್ಮೇಂದ್ರಿಯೋ ಸೇ ಕೋಯಿ ಭಿ ವಿಕರ್ಮ ನಹಿ ಕರ್ನಾ ಹೇ. ಬಾಬಾ ಹೇಳ್ತಾರೆ, ಈ ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮ ಅಂತೂ ಆಗಬಾರ್ದು. ಆ ಲೆವೆಲ್ಲಿಗೆ ಈ ಒಂದು ರೋಲನ್ನು ಪರ್ಫೆಕ್ಟ್ ಮಾಡಲಿಕ್ಕೆ ನಾನು ಅಟೆನ್ಷನ್ ಕೊಡಬೇಕಾಗಿದೆ. ಅಟೆನ್ಷನ್ ಕೊಡೋದು ಅರ್ಥಾತ್ ಯಾವಾಗ ನಾನು ನನ್ನ ಆತ್ಮದ ಸತ್ಯ ಅನುಭೂತಿಯಲ್ಲಿರ್ತೀನಿ, ಅದರ ಪ್ರಭಾವ ನಾ ಆತ್ಮನ ಪ್ರಭಾವ ಈ ಮನಸ್ಸಿನ ಮೇಲೆ ಮತ್ತು ಈ ತನುವಿನ ಮೇಲೆ, ಕ್ಯಾರೆಕ್ಟರ್ ರೋಲ್ನ ಮೇಲೆ ಅವಶ್ಯ ಆಗ್ತದ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾವುದು ವಿಕರ್ಮ ಅಕಸ್ಮಾತ್ ಕರ್ಮೇಂದ್ರಿಯಗಳಿಂದ ಆಗ್ತಾ ಇದೆ ಅಂತಂದ್ರೂ ಈ ಕರ್ಮೇಂದ್ರಿಯನೂ ನಾನಲ್ಲ, ಆ ಕರ್ಮವೂ ನಾನಲ್ಲ. ಇದೆಲ್ಲದರಿಂದ ಭಿನ್ನವಾದಂತಹ ಅತಿ ಸುಂದರ ಸಂಪೂರ್ಣ ಆತ್ಮ ನಾನಿದ್ದೀನಿ ಎನ್ನುವಂಥ ಸತ್ಯ ಈ ಮನಸ್ಸಿಗೆ ನೆನಪು ಕೊಡಿಸ್ಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, ಏಕ್ ಈಶ್ವರೀಯ ಮತ್ ಪರ್ ಚಲ್ಕರ್ ಸತೋ ಪ್ರಧಾನ್ ಬನ್ನ ಹೇ, ಮಾಯಾ ಕಿ ಮತ್ ಛೋಡ್ ದೇನೆ ಹೇ. ಒಬ್ಬ ಈಶ್ವರೀಯ ಮತದಂತೆ ನಡೆದು ತಮ್ಮನ್ನು ಶ್ರೇಷ್ಠ ಸತೋ ಪ್ರಧಾನ ಮಾಡ್ಕೋಬೇಕಾಗಿದೆ. ಅಂದರೆ ನಾನು ಆತ್ಮ ನನ್ನ ಮೂಲ ಸ್ಥಿತಿಗೆ
ತಲುಪಬೇಕು ಅಂತಂದರೆ, ಯಾರು ಸ್ಥಿರ ಇದ್ದಾರೆ ಸದಾ, ಯಾರು ಅನಂತ ಇದ್ದಾರೆ, ಯಾರು ಸದಾ ಇದ್ದಾರೆ, ಅವರ ಮತದಂತೆ ನಡೆದಾಗ, ಅವರೊಬ್ಬರನ್ನೇ ನೆನಪು ಮಾಡಿದಾಗ ಮಾತ್ರ ನಾನು ಅವರ ಹಾಗೆ ಸ್ಥಿರ ಆಗೋದಕ್ಕೆ ಸಾಧ್ಯ. ಮಾಯಾಕಿ ಮತ್ ಛೋಡ್ ದೇನಿ ಹೇ, ಇಲ್ಲಿವರೆಗೇನು ಮಾಯಾ ಮತ ಬೇಜಾರು ಮಾಡ್ಕೊಳ್ಳೋದು, ನಾರಾಜ್ ಮಾಡ್ಕೊಳ್ಳೋದು, ಮನಸ್ಸಿಗೆ ಹಚ್ಬೋದು, ಏನು ಅನ್ಕೋತಾರೋ ಏನೋ, ಏನಾರ ಅನ್ಕೊಂಡ್ರೆ ಹೆಂಗ, ಇವೆಲ್ಲ ಕಲಿಯುಗಿ ಸೋಚ್, ಇದೆಲ್ಲ ರಾವಣನ ವಿಚಾರ. ಅಂದಮೇಲೆ ಬಾಬಾ ಅಂತಾರ, ರಾವಣನ ಮತದಂಗೆ ಎಂದಿಗೂ ನಡಿಬೇಡ್ರಿ. आपस में संगठन मजबूत करना है, एक दो के मददगार बनना है. ಪರಸ್ಪರ ಸಂಘಟನೆ ಬಹಳ ಗಟ್ಟಿಯಾಗಿರ್ಬೇಕಂತಾರೆ ಬಾಬಾ. ನಾವು ಭಗವಂತನ ಮಹಾನ್ ಕಾರ್ಯದಲ್ಲಿ ನಾವೆಲ್ಲರೂ ಕೈಗೂಡಿಸ್ತಿದ್ದೀವಿ ಅಂತಂದ್ರೆ, ಪರಸ್ಪರ ನಾವೆಲ್ಲ ಸಹೋದರ ಸಹೋದರಿಯರಲ್ಲಿ ಬಹಳ ಪ್ರೇಮ ಇರಬೇಕು, ಹೊಂದಾಣಿಕೆ ಇರಬೇಕು, ಏಕಮತ ಇರಬೇಕು ಅಂತಾರೆ ಬಾಬಾ. ಇದಾಗಿದೆ ಸ್ಥೂಲ ರೂಪದಲ್ಲಿ ಮನುಷ್ಯ ಬಾಬನ ಮಕ್ಕಳು ನಾವೆಲ್ಲರೂ ಒಂದಾಗಿ ಇರೋದು. ಸೂಕ್ಷ್ಮ ಪುರುಷಾರ್ಥಕ್ಕಾಗಿ ಸೂಕ್ಷ್ಮ ಹೊಂದಾಣಿಕೆ, ಸೂಕ್ಷ್ಮ ಸಂಘಟನೆ ಅಂದರೆ ಏನು ಅಂತಂದರೆ, ನಾ ಆತ್ಮ ರಾಜನ ಮಂತ್ರಿ ಮಂಡಲ, ಈ ಮನ ಬುದ್ಧಿ ಸಂಸ್ಕಾರ ನಮ್ಮ ಒಳಗೆ, ಈ ಮನ ಬುದ್ಧಿ ಸಂಸ್ಕಾರ, ನಾ ಆತ್ಮ ರಾಜ ಮತ್ತು ಅನಂತ ವಿಚಾರಗಳು ನಮ್ಮಲ್ಲಿ ಏಕತೆ ಇತ್ತು ಅಂದರೆ, ಏಕತೆ ಏನು, ನಾ ಆತ್ಮ, ಮನಸ್ಸು ಅದೇ ಒಪ್ಕೋತದ ನಾ ಆತ್ಮ ಇದ್ದೀನಂತ, ಬುದ್ಧಿಯು ಹೇಳ್ತದೆ ಮತ್ತು ಸ್ವೀಕಾರ ಮಾಡ್ತದೆ ನಾ ಆತ್ಮ ಇದ್ದೀನಿ ಅಂತ. ಅಂದಮೇಲೆ ಎಲ್ಲರೊಳಗೂ ಅದೇ ಮತ, ನಾ ಆತ್ಮ, ನಾ ಸತ್ಯ ಸ್ವರೂಪ ಆತ್ಮ ಇದ್ದೀನಿ ಅಂದಮೇಲೆ ಇದು ಸೂಕ್ಷ್ಮ ಸಂಘಟನೆ. ಈ ಸಂಘಟನೆ ಎಷ್ಟು ಗಟ್ಟಿಯಾಗ್ತದೋ ನಾವು ಒಬ್ಬರಿಗೆ ಸಹಯೋಗಿ ಆಗಲಿಕ್ಕೆ ಸಾಧ್ಯ ಇದೆ. वरदान लक्ष्य के प्रमाण लक्षण के बैलेंस की कला द्वारा चढ़ती कला का अनुभव करने वाले बाप समान संपन्न भव. ಲಕ್ಷ್ಯದ ಪ್ರಮಾಣ, ಗುರಿ ಉದ್ದೇಶದ ಪ್ರಮಾಣ, ಲಕ್ಷಣವನ್ನು ಬ್ಯಾಲೆನ್ಸ್, ಲಕ್ಷ್ಯ ಏನಿದೆ, ಗುರಿ ಏನಿದೆ, ಅದರನುಸಾರ ನನ್ನಲ್ಲಿ ಆ ಲಕ್ಷಣಗಳು ಏನಿದೆಯಲ್ಲ ಇದರ ಒಂದು ಬ್ಯಾಲೆನ್ಸ್ನ ಕಲೆಯ ಮೂಲಕ ಹಾರುವ ಕಲೆಯ ಅನುಭವ ಮಾಡುವಂತಹ ಸದಾ ಬಾಪ್ ಸಮಾನ್ ಸಂಪನ್ನ ಭವ. बच्चों में विश्व कल्याण की कामना भी है तो बाप समान बनने की श्रेष्ठ इच्छा भी है. अंडरलाइन ಎಷ್ಟು ಸುಂದರ ಖೂಬ್ಸೂರತ್ ಮಹಾವಾಕ್ಯ. ಮಕ್ಕಳಲ್ಲಿ ವಿಶ್ವ ಕಲ್ಯಾಣ ಮಾಡುವ ಕಾಮನೆಯೂ ಇದೆ. ಯಾಕಂದರೆ ವಿಶ್ವ ಕಲ್ಯಾಣಕಾರಿ ತಂದೆಯ ಸಂತಾನಿದ್ದೀವಿ ನಾವು. ನಮಗೆ ವಿಶ್ವವನ್ನು ಕಲ್ಯಾಣ ಮಾಡಬೇಕು, ದೇಹವಾನದಿಂದ ಎಲ್ಲರನ್ನ ಹೊರಗೆ ತರಬೇಕನ್ನುವಂಥ ಬಹಳಷ್ಟು ಕಾಮನಾ ಇದೆ. ಜೊತೆಯಲ್ಲಿ ಬಾಪ್ ಸಮಾನ ಆಗುವ ಶ್ರೇಷ್ಠ ಇಚ್ಛೆಯೂ ಇದೆ. ನಾ ಇದ್ದೇ ಇದ್ದೀನಿ ಆಗೋದು ಅರ್ಥಾತ್ ಈ ಮನಸ್ಸನ್ನು ಕೂಡ ಬಾಬಾರವರ ಮಹಿಮೆಯಲ್ಲಿ ತೊಡಗಿಸಿ ಈ ಮನಸ್ಸು ಸ್ವೀಕಾರ ಮಾಡಬೇಕು. ಹಾಂ, ನಾ ಆತ್ಮ ಸತೋ ಪ್ರಧಾನ್ ಬಾಪ್ ಸಮಾನ್ ಆತ್ಮ ಇದ್ದೀನಂತ. लेकिन लक्ष्य के प्रमाण जो लक्षण स्वयं को या सर्व को दिखाई दे उसमें अंतर है. अंडरलाइन. लक्ष्य ಇದೆ ಪರಮಾತ್ಮ ಸಮಾನ ಆಗೋದು, ಲಕ್ಷ್ಯ ಇದೆ ವಿಶ್ವ ಕಲ್ಯಾಣಕಾರಿ ಆಗೋದು. ಅಂದಮೇಲೆ ಬರೀ ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡ್ರೆ ಆ ಥರ ಓದಲಿಲ್ಲ, ಅಂಥ ಎಕ್ಸಾಮ್ಗಳನ್ನು ನಾನು ಪಾಸ್ ಮಾಡೋದಿಲ್ಲ ಅಂತಂದರೆ ಎಲ್ಲರೂ ಹೇಳ್ತಾರೆ ಒಂದ್ಸರಿ ಮುಖ ನೋಡ್ಕೊ ಅಂತ. ಅಥವಾ ನೀ ಏನು ಅಂದ್ಕೊಂಡಿದ್ದಿ ಅದು ಯಾವುದೂ ನಿನ್ನೊಳಗೆ ಇಲ್ಲವೇ ಇಲ್ಲ, ಅದಕ್ಕೆ ನಿನ್ನೊಳಗೆ ನೀ ಏನು ಡಾಕ್ಟರ್ ಆಗೋ ಲಕ್ಷಣ ನಿನ್ನೊಳಗೆ ಇಲ್ಲಿ ತಗೋ, ನೀನು ಕಾಣವಲ್ದು ಅಂತ ಹೇಳ್ತಾರೆ. ಯಾಕೆ ಅಂದರೆ ಬಾಬಾ ಹೇಳ್ತಾರ, ಲಕ್ಷ್ಯ ಇಟ್ಟಿವಿ ಅಂದ್ರೆ, ಗುರಿ ಇಟ್ಟಿವಿ ಅಂತಂದ್ರೆ ಆ ಗುರಿ ಕಡೆಗೆ ನಮ್ಮದು ಗಮನನೂ ಇರಬೇಕು, ಆ ಗುರಿಯ ಕಡೆಗೆ ನಂದು ಪರಿಶ್ರಮನೂ ಇರಬೇಕು. ಇದಕ್ಕಂತಾರ ಗುರಿ ಕಡೆಗೆ ಲಕ್ಷ್ಯ ಅರ್ಥಾತ್ ಲಕ್ಷಣ. ತೋ ನನಗೂ ಕಾಣಬೇಕು ಆ ಲಕ್ಷಣ, ಈ ರೋಲ್ ಒಳಗೂ ಕಾಣಬೇಕು. ಅಂದರೆ ನಾ ಆತ್ಮ, ಈ ಆತ್ಮನಿಗಾಗಿ ಏನು ರೋಲ್ ಸಿಕ್ಕಿದೆ ಬೇಕೆ ರೇಣುಕಾ, ಈ ರೋಲ್ ಒಳಗೂ ಆ ಲಕ್ಷಣಗಳು ಕಾಣಬೇಕು. ಮತ್ತು ಈ ರೋಲನ್ನು ಸಂಬಂಧ ಸಂಪರ್ಕದಲ್ಲಿ ಬರುವವರಿಗೂ ಕೂಡ ಈ ರೋಲ್ನ ಮೂಲಕ ಅನುಭವ ಆಗಬೇಕು. ಇವರೇನಿದ್ದಾರ ಲಕ್ಷ್ಯದ ಅನುಸಾರ ಲಕ್ಷಣಗಳನ್ನು ಅಳವಡಿಸ್ಕೊಂಡಿದ್ದಾರಂತ. इसीलिए बैलेंस करने की कला अब चढ़ती कला में लाकर इस अंतर को मिटाओ. ಎಷ್ಟೆಷ್ಟು ಎರಡರದ್ದು ಬ್ಯಾಲೆನ್ಸ್ ಮಾಡ್ತೀರಿ. ಎದುರು ಬ್ಯಾಲೆನ್ಸ, ಲಕ್ಷ್ಯ ಹಾಗೂ ಲಕ್ಷಣ. ಗುರಿ ಏನಿಟ್ಟೀನಿ, ಏನು ಉದ್ದೇಶದ
ಅದರ ಅನುಸಾರ ಜೀವನದಲ್ಲಿ ಲಕ್ಷಣಗಳು ಕಾಣಬೇಕು. ಇವೆರಡರದ್ದು ಬ್ಯಾಲೆನ್ಸ್ ಇದ್ದಾಗಲೇ ನೀವು ಹಾರು ಕಲೆಯ ಅನುಭವಿ ಆಗಲಿಕ್ಕೆ ಸಾಧ್ಯ. ಆಗ ಈ ಅಂತರ ಲಕ್ಷ್ಯ ಭಾವನ್ ಸಮಾನ ಆಗ್ಬೇಕಂತದ. ಲಕ್ಷಣರೇ ಭಗವಂತನೊಳಗಿರುವ ಲಕ್ಷಣಗಳು ನನ್ನೊಳಗೇನು ಕಾಣಿಸ್ತಾ ಇಲ್ಲ ರೋಲ್ ಒಳಗೆ ಆ್ಯಕ್ಟಿವಿಟಿ ಒಳಗೆ ಅಂತಂದರೆ ಬಾಬಾ ಹೇಳ್ತಾರೆ ಅಂತರ ಭಾಳ ಕಾಣಿಸ್ತದ. ಈ ಲಕ್ಷ್ಯ ಮತ್ತು ಲಕ್ಷಣ ಏನಿರಬೇಕು ಇದರ ಅಂತರ ತೆಗೆದು ಹಾಕಬೇಕು ಅಂತಂದರೆ ಬಾಬಾ ಹೇಳ್ತಾರೆ ಏನು ಮಾಡಬೇಕಾಗಿದೆ, ನಾನು ವಿಶ್ವ ಕಲ್ಯಾಣಕಾರಿ ಆತ್ಮ ಇದ್ದೀನಿ ಅನ್ನುವ ಸತ್ಯ ಮನಸ್ಸಿಗೆ ಸ್ವೀಕಾರ ಮಾಡಿಸ್ಬೇಕು. ಸಂಕಲ್ಪ ಹೇ ಲೇಕಿನ್ ದೃಢತಾ ಸಂಪನ್ನ ಸಂಕಲ್ಪ ಹೋ. ಸಂಕಲ್ಪ ಇದೆ ನಾನು ಬಾಪ್ ಸಮಾನ ಆಗಬೇಕಂತ, ಬರೀ ಸಂಕಲ್ಪ ಇದ್ರೆ ನಡೆಯೋದಿಲ್ಲ, ದೃಢ ಸಂಪನ್ನ ಸಂಕಲ್ಪ ಬೇಕು ಅಂತ. ನಾನು ಇರೋದೇ ಆತ್ಮ, ನಾನು ಇರೋದೇ ಸಂಪನ್ನ ಆತ್ಮ, ನಾನು ಇರೋದೇ ವಿಶ್ವ ಕಲ್ಯಾಣಕಾರಿ ಆತ್ಮ ಇದ್ದೀನಿ, ನಾನು ಇರೋದೇ ಬಾಪ್ ಸಮಾನ ಆತ್ಮ ಇದ್ದೀನಿ. ಇದಾಗಿದೆ ದೃಢ ಸಂಕಲ್ಪ. तो बाबा समान संपन्न बनने का वरदान प्राप्त हो जाएगा. ಆಗ ಬಾಬಾರವರು ಸಮಾನ ಸಂಪನ್ನರಾಗುವ ವರದಾನ ಬಾಬಾರವರಿಂದ ಪ್ರಾಪ್ತ ಆಗ್ತದೆ. अभी तो स्वदर्शन और प्रदर्शन दोनों चक्र घूमते हैं. व्यर्थ बातों के जो त्रिकालदर्शी बन जाते हो इसका परिवर्तन कर स्वचिंतक स्वदर्शन चक्रधारी बनो. अंडरलाइन. ಇಲ್ಲಿವರೆಗೆ ಅಭಿಜೋ ಸ್ವದರ್ಶನ್ ಚಕ್ರಧಾರಿ ಮತ್ತು ಪ್ರದರ್ಶನ ಚಕ್ರ ಎರಡರೊಳಗೂ ತಿರುಗ್ತಾ ಇದ್ದೀರಿ. ಈಗ ಇನ್ನೊಂದು ವ್ಯರ್ಥ ಚಕ್ರದೊಳಗೂ ತ್ರಿಕಾಲದರ್ಶಿ ಇದ್ದೀರಿ. ವ್ಯರ್ಥ ಮಾತಿರ್ತದೆ, ಅಡ್ವಾನ್ಸ್ ಮುಂದೆ ಹಿಂಗೆ ಆಗ್ತಂತ ವಿಚಾರ ಮಾಡೋದು ಇಲ್ಲ, ಮೊದಲು ಏನಾಗಿದೆ ಅದನ್ನು ನೆನಪು ಮಾಡ್ಕೊಳ್ಳೋದು. ಅದಕ್ಕೆ ಬಾಬಾ ಹೇಳ್ತಾರೆ ವ್ಯರ್ಥದೊಳಗೆ ಮಾತ್ರ ತ್ರಿಕಾಲದರ್ಶಿ ಇದ್ದೀರಿ. ಆದರೆ ಈಗ ಅದನ್ನೆಲ್ಲ ಪರಿವರ್ತನೆಯಾಗಿ ಸಮರ್ಥದೊಳಗೆ ಸತ್ಯದಲ್ಲಿ ತ್ರಿಕಾಲದರ್ಶಿ ಆಗ್ರಿ, ಸ್ವದರ್ಶನ ಚಕ್ರಧಾರಿಗಳು ಆಗ್ರಿ ಅಂತಾರೆ ಬಾಬಾ. ಸ್ಲೋಗನ್ ಸೇವಾ ಕಾ ಭಾಗ್ಯ ಪ್ರಾಪ್ತ ಹೋನಾ ಹಿ ಸಬ್ಸೆ ಬಡಾ ಭಾಗ್ಯ ಹೇ. ಬಹಳ ಸುಂದರ, ಬಹಳ ಭಾಗ್ಯಶಾಲಿಯಾಗಿ ಅನುಭವ ಮಾಡಿಸುವಂತಹ ಮಹಾವಾಕ್ಯ. ಸೇವೆಯ ಭಾಗ್ಯ ಪ್ರಾಪ್ತಿಯಾಗುವುದು ಸಹ ಅತಿ ದೊಡ್ಡ, ಬಾಬಾ ಹೇಳ್ತಾರೆ ಭಾಗ್ಯ. ಅದು ಸೇವಾ ಸಿಗುವುದ ಒಂದು ದೊಡ್ಡ ಭಾಗ್ಯ ಅಂತಾರೆ ಬಾಬಾ. ಯಾಕಂದರೆ ಈಶ್ವರನ ಸೇವೆ ಯಾರು ಮಾಡ್ತಾರೋ ಅದಕ್ಕೆ ಪದಮಾಪದಂ ಜಮಾ ಆಗ್ತದೆ. ಅಂದಮೇಲೆ ಇಂಥ ಸೇವಾ ಎಲ್ಲರಿಗೂ ಸಿಗುವುದಿಲ್ಲ. ಸಿಕ್ಕದಂದ್ರೆ ಭಾಗ್ಯ ಅಂತ ತಿಳ್ಕೊಡ್ರಿ. ಅವ್ಯಕ್ತಿ ಶಾರೆ ಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸವನ್ನು ಹೆಚ್ಚಿಸಿಕೊಡ್ರಿ. ಅಭ್ಯಾಸ ಕರೋ ದೇಹ और देह के देश को भूल ಅಶರೀರಿ ಪರಂಧಾಮ್ ನಿವಾಸಿ ಬನ್ ಜಾओ. ಅಂಡರ್ಲೈನ್. ಹಿಂಗೆ ಮರೀರಿ, ಹಿಂಗೆ ಅಭ್ಯಾಸ ಮಾಡ್ರಿ. ಈ ದೇಹದ ಜಗತ್ತೇ ಮರೆತು ನನ್ನ ಮೂಲ ಜಗತ್ತು, ನನ್ನ ಮೂಲ ಆತ್ಮದ ಸೈಲೆನ್ಸಿಗೆ ಹೋಗ್ಬೇಕು ನಾನು. ಈ ಅಭ್ಯಾಸವನ್ನು ಮಾಡ್ರಿ, ಹೆಚ್ಚಿಸ್ಕೊಡ್ರಿ. फिर परमधाम निवासी से अव्यक्त स्थिति में स्थित हो जाओ. परमधाम निवासिಯಿಂದ ಅವ್ಯಕ್ತ ಮೂಲ ನಿರಾಕಾರ ಬಿಂದು ಸ್ಥಿತಿಗೆ ಬಾ. फिर सेवा के प्रति आवाज में आओ. ಸೇವಾ ಜರೂರತ್ತಿದೆ, ರೋಲ್ನಲ್ಲಿ ಬರಬೇಕಾಗಿದೆ. ಜರೂರತ್ತಿದೆ ಅಂತಂದ್ರೆ ಸೇವಾ ಪ್ರತಿ ಆವಾಜ್ ಶಬ್ದವನ್ನು ತೆಗಿ. ಸೇವಾ ಕರ್ತೆ ಹುಯೇ ಬಿ ಅಪ್ನೆ ಸ್ವರೂಪ್ ಕಿ ಸ್ಮೃತಿ ಮೇ ರಹೋ. ಏನೇ ಸೇವಾ, ವಾಚಾ ಸೇವಾ, ಕರ್ಮಣ ಸೇವಾ, ಮನಸ ಸೇವಾ ಏನೇ ಇರಲಿ, ಆದರೆ ಬಾಬಾ ಹೇಳ್ತಾರ ಆ ಸಮಯದಲ್ಲಿ ನಾ ಆತ್ಮ ಇದೀನನ್ನುವ ನನ್ನ ಸತ್ಯ ಸ್ವರೂಪ ನೆನಪಿನಲ್ಲಿ ಇರ್ಬೇಕಂತಾರೆ ಬಾಬಾ. अपनी बुद्धि को जहाँ चाहो वहाँ 1 सेकंड से भी कम समय में लगा तो तब पासिद ऑनर बनेंगे. ಅಂಡರ್ಲೈನ್. ನಿನ್ನ ಮನಸ್ಸನ್ನು ನೀ ಎಲ್ಲಿ ಜೋಡಿಸ್ಬೇಕಂತಿ ಅಂದರೆ ಈ ತನುವಿನಲ್ಲಿ ವಿದೇಹಿ ಆಗೋದ್ರೊಳಗೆ, ಇಲ್ಲ ಸೂಕ್ಷ್ಮವತನವಾಸಿ ಫರಿಸ್ತಾ ಆಗೋದ್ರೊಳಗೆ, ಅಥವಾ ನಿರಾಕಾರ ಜಗತ್ತಿನ ಅನಾದಿ ಬಿಂದು ರೂಪ ಬೀಜ ರೂಪ ಆಗೋದ್ರಲ್ಲಿ ನೀ ಎಲ್ಲೇ ತೊಡಗಿಸ್ಕೋ. 1 ಸೆಕೆಂಡಿಗಿಂತ ಕಡಿಮೆ ಸಮಯದಲ್ಲಿ ನಿನಗೆ ನೀನು ಆ ಸತ್ಯ ಸುಂದರ ಸ್ವರೂಪದಲ್ಲಿ ಸ್ಥಿತ ಮಾಡ್ಕೋ. ಆವಾಗಲೇ ನೀನು ಪಾಸ್ ವಿತ್ ಆನರ್ ಆಗಲಿಕ್ಕೆ ಸಾಧ್ಯ ಅಂತಾರೆ ಬಾಬಾ. ಪಾಸ್ ವಿತ್ ಆನರ್ ಅರ್ಥಾತ್ ಯಾವ ಪರಿಶ್ರಮ ಇಲ್ಲದೆ, ಯಾವ ಪೆಟ್ಟುಗಳನ್ನು ತಿನ್ನದೆ, ಅಲ್ಲಿ ಇಲ್ಲಿ ಸಿಕ್ಕಾಕೊಳ್ಳದೆ, ನನ್ನ ಒಂದು ಜಾಗರೂಕ ಸ್ಥಿತಿಯಿಂದ, ನನ್ನ ಅಟೆನ್ಷನ್ನಿಂದ ಈ ದೇಹಭಾನದಲ್ಲಿ ಸಿಗದೆ ನನ್ನ ಒಂದು ಅವಿನಾಶಿ ಆತ್ಮಿಕ ಸತ್ಯದ ಅನುಭವ ಮಾಡೋದಿದೆಯಲ್ಲ, ಮತ್ತು ಇದನ್ನು ನಿರಂತರ ಅನುಭವ ಮಾಡೋದು ಬಾಪ್ ಸಮಾನ್. ಇದಕ್ಕೇ ಬಾಬಾ ಹೇಳ್ತಾರ
ಏನಂತ ಪಾಸ್ ವಿತ್ ಆನರ್ ಅಂತ, ಬಹಳ ಗೌರವದಿಂದ ತೆರಗಡೆ ಆಗೋದು. ಅದಕ್ಕಾಗಿ ಈ ಒಂದು ಗೌರವಾನ್ವಿತ ಪದವಿ ಪ್ರಾಪ್ತ ಮಾಡ್ಕೊಳ್ಳೋದಕ್ಕಾಗಿ, ಬಾಪ್ ಸಮಾನ ಆಗೋದಕ್ಕಾಗಿ ನಿತ್ಯ ಜೀವನದಲ್ಲಿ ಒಂದು ವಿಧೇಯಿಯಾಗುವ ಅಥವಾ ಅಶರೀಯಾಗುವ ಅಭ್ಯಾಸವನ್ನು ಹೆಚ್ಚಿಸಿಕೊಳ್ಳ್ರಿ. ಓಂ ಶಾಂತಿ.